ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಪಾಲಕ್ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮಾಟೊ, ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣು, ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕು. ಆಮೇಲೆ ನಂತರ ಪಾಲಕ್ಕೆಲ್ಲ ಚೆನ್ನಾಗಿ ಇಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ. ಹಾಗೆ ಇದಕ್ಕೂ ಕೂಡ ಬೆಳ್ಳುಳ್ಳಿ ಕೂಡ ಸ್ವಲ್ಪ ತೊಗೋಬೇಕು. ಆಮೇಲೆ ಕೂಡ ಒಗ್ಗರಣೆಗೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಚಟ್ನಿ ಹೇಗೆ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಇಂಗು ಹಾಕಿದ್ದೀವಿ ಒಗ್ಗರಣೆಗೆ. ಆಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ, ಒಂದು ಅರ್ಧ ಬೆಳ್ಳುಳ್ಳಿ ಇದಕ್ಕೆ ಮಿಕ್ಸಿ ಮಾಡುವಾಗ ಒಂದು ಅರ್ಧ ಹಾಕಿದ್ವಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಚಟ್ನಿ ನೋಡಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಇದು ತಯಾರಿಸಿಟ್ಕೊಂಡಿರ್ತೀವಲ್ಲ ಮಿಕ್ಸಿ ಮಾಡಿಕೊಂಡು ಪ್ಯೂರಿ ಥರ, ಟೊಮಾಟೊ, ಈರುಳ್ಳಿ, ಹುಣಸೆಹಣ್ಣು, ಉಪ್ಪು ಹಾಕಿ ಬೆಳ್ಳುಳ್ಳಿ ಹಾಕಿ ಪ್ಯೂರಿ ಥರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತಾಗೆ ಫ್ರೈ ಮಾಡಿ ಕುದಿಸ್ಬೇಕು. ಸ್ವಲ್ಪ ನೀರು ಹಾಕಬೇಕಷ್ಟೇ, ಜಾಸ್ತಿ ಏನಿಲ್ಲ. ಅದು ಮಿಕ್ಸಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿದ್ವಿ ಅಷ್ಟೇ. ಆ ಮಿಕ್ಸಿಗೆ ಅಂಟ್ಕೊಂಡಿರುತ್ತಲ್ಲ ಪ್ಯೂರಿ ಥರ, ಅದನ್ನು ಸ್ವಲ್ಪ ಒಂದು ಹನಿ ನೀರು ಹಾಕಿ ಇದಕ್ಕೆ ಹಾಕಿದ್ವಿ ನೋಡಿ. ಹಾಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಕುದಿಸ್ತಾ ಇದ್ದೀವಿ. ಇದಕ್ಕೆ ಅರಿಶಿನ ಪುಡಿ ಹಾಕಿದ್ದೀವಿ. ನಂತರ ಸ್ವಲ್ಪ ಖಾರದ ಪೌಡರ್, ಒಂದು ಚಿಕ್ಕ ಸ್ಪೂನಿಂದ ಒಂದು ಮುಕ್ಕಾಲು ಸ್ಪೂನು ಹಾಕಿದ್ದೀವಿ ಖಾರ, ಚಿಲ್ಲಿ ಪೌಡರ್. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀವಿ. ಇದನ್ನೆಲ್ಲ ಹಾಕಿದ ಮೇಲೆ ನೋಡಿ ಕಲರ್ ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು. ಉಪ್ಪು ಹಾಕಿದ್ದೀವಿ ನೋಡಿ. ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನೋಡಿ ಕುದೀತಾ ಇದೆ ಸ್ವಲ್ಪ. ಇದೆಲ್ಲ ಒಗ್ಗರಣೆ ಹಾಕಿದ್ದೀವಲ್ಲ, ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಹೊತ್ತು. ಒಂದು 2-3 ನಿಮಿಷ ಕುದ್ದ ನಂತರ ಇದಕ್ಕೆ ಪಾಲಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಪಾಲಕ್ ಸೊಪ್ಪು ನೋಡಿ, ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀವಿ. ಒಂದು ಮುಕ್ಕಾಲು ಕಟ್ ತೊಗೊಂಡಿದ್ದೀವಿ. ಇದು ಪಾಲಕ್ಕೆಲ್ಲ ಮತ್ತೆ ಎಲ್ಲ ಬೆಂದ ಮೇಲೆ ಎಲ್ಲ ಇನ್ನೂ ಸ್ವಲ್ಪನೇ ಆಗುತ್ತೆ. ಇದು ಆವಾಗ ಈಡು ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಹಾಕಿದ್ದೀವಿ. ಪಾಲಕ್ ಒಂದು ಅರ್ಧ ಕಟ್ ಮೇಲೆ ಹಾಕಿದ್ದೀವಿ. ಎಲ್ಲ ಅದನ್ನು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಈಗ ನೋಡಿ ಪಾಲಕ್ಕು ಒಗ್ಗರಣೆ ಜೊತೆ ಸೇರಿಸಿ ಮಿಕ್ಸಿ ಫ್ರೈ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕುದಿಸ್ಬೇಕು ನೋಡಿ. ಪಾಲಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಮುಚ್ಚಳ ಮುಚ್ಚಿ ಕುದಿಯೋಕ್ಕಿಡಬೇಕು. ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇದು ಅನ್ನದ ಜೊತೆ ತಿನ್ನೋಕ್ಕಂತ ಸಂಡಿಗೆ ಕೂಡ ಕರೆದಿದ್ವಿ. ಇವತ್ತು ದಾಲ್ ಮಾಡಿಸಿರಲಿಲ್ಲ, ಅದಕ್ಕೆ ಈ ಪಾಲಕ್ ಚಟ್ನಿ ಮಾಡಿ ಗೋಂಗೂರ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ. ಇದನ್ನು ಚಪಾತಿ ಜೊತೆ ಕೂಡ ತಿನ್ಬೋದು. ಇದು ನೋಡಿ ಎಲ್ಲ ಸಣ್ಣ ಕುದೀತಾ ಇದೆ. ಇದು ಕುದ್ದು ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ಆಫ್ ಮಾಡಿಬಿಡ್ಬೇಕು. ಇನ್ನೊಂದು 2-3 ನಿಮಿಷ ಕುದಿಬೇಕಿದು. ಈಗಾಗಲೇ ಎಷ್ಟು ಸಣ್ಣಗಾಗಿದೆ ನೋಡಿ ಪಾಲಕ್ಕೆಲ್ಲ. ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣು ಸಾಕೋದಕ್ಕೆ. ಮಿಕ್ಸಿ ಮಾಡ್ತೀವಲ್ಲ, ಮಿಕ್ಸಿ ಮಾಡುವಾಗಲೇ ಹಾಕಬೇಕು ಈರುಳ್ಳಿ ಟೊಮಾಟೊ ಜೊತೆಗೆ ನೋಡಿ. ಎಲ್ಲ ಈಗ ರೆಡಿಯಾಗಿದೆ ನೋಡಿ. ಒಂದು ಸ್ವಲ್ಪನೇ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇತ್ತು. ಈಗ ಎಲ್ಲ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿದ್ದೀವಿ. ಅನ್ನಕ್ಕೆ ಊಟ ಮಾಡೋಕ್ಕೆ ಹಾಕ್ಕೊಂಡಿದ್ದೀವಿ. ಪಾಲಕ್ಕು ಜೊತೆಗೆ ರೈಸು
ನಾವು ಹುಣಸೆಕಾಯಿ ತೊಕ್ಕು ಬೇರೆ ಇರುತ್ತೆ ಅದನ್ನು ಹಾಕ್ಕೊಂಡಿರ್ತೀವಿ. ಆಮೇಲೆ ಗೋಂಗೂರ ಅಂತ ಇರುತ್ತಲ್ಲ ಅದು ಕೂಡ ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ, ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ.